ಈಗ ನೀವು ಬ್ಯಾಂಗ್ಳೂರು ಬಸ್ಸಿಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಮೈಸೂರಿಗೆ ಬರೋದಕ್ಕೆ ಬಸ್ ಹತ್ತಿದ್ರಿ. ಬ್ಯಾಂಗ್ಳೂರು ಬಸ್ ಸ್ಟ್ಯಾಂಡಿಗೆ ಬಂದಿದ್ದ ಕಾರಣ ಏನೋ ಮೈಸೂರಿಗೆ ಬರಬೇಕು ಅಂತನೋ ಕಾರಣ. ಮೈಸೂರಿಗೆ ಏನಕ್ಕೆ ಬಂದ್ರಿ? ಏನೋ ಕೆಲಸ ಇದೆ ಮೈಸೂರಲ್ಲಿ. ಆ ಮೈಸೂರು ಕೆಲಸನ ಮಾಡೋದಕ್ಕೆ ನೀವು ಬಸ್ ಹತ್ತಿ ಕೂತ್ಕೊಂಡು ಚನ್ನಪಟ್ಟಣ ಅಥವಾ ರಾಮನಗರ ಬಂದಿದ ತಕ್ಷಣ ಏನು ರಮ್ಯವಾಗಿದೆ, ಈ ಊರು ಹುಡುಗಿರು ಏನು ಚೆನ್ನಾಗಿದ್ದಾರೆ, ಆಹಾ ಓಹೋ ಈ ಊರಲ್ಲಿ ನಾನು 1 ಗಂಟೆ ಇಳಿತೀನಿ 2 ಗಂಟೆ ಇಳಿತೀನಿ ನೀವು ಇಳಿದ್ರೆ ಮೈಸೂರಲ್ಲಿ ನೀವು ಏನ್ ಕೆಲಸ ಮಾಡ್ತೀನಿ ಅಂತ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀರಾ ಕಿತ್ತೋಯ್ತು. ಮೈಸೂರಿಗೆ ಬಂದು ಮೈಸೂರು ಕೆಲಸನ ಮುಗಿಸ್ಬಿಟ್ಟು ಚನ್ನಪಟ್ಟಣ ಚೆನ್ನಾಗಿದೆ ರಾಮನಗರ ಚೆನ್ನಾಗಿದೆ ಪುನಃ ವಾಪಸ್ ಹೋಗಿ ಪುನಃ ಚನ್ನಪಟ್ಟಣ ರಾಮನಗರದಲ್ಲಿ ಏನು ವ್ಯವಹಾರ ಮಾಡಬೇಕು ಮಾಡಿ. ಗುರಿ ಒಂದನ್ನ ತಗೊಂಡ ಮೇಲೆ ಆ ಗುರಿ ಸಾಧನೆ ಆಗೋ ತನಕ ಮನಸ್ಸನ್ನ ಆ ಕಡೆ ಈ ಕಡೆ ನೀವು ಹಾಕಿದಾಗ ಖಂಡಿತ ಖಂಡಿತ ತಗೊಂಡಿದ್ದ ಗುರಿಯನ್ನ ಸಾಧನೆ ಮಾಡಕ್ ಸಾಧ್ಯವಿಲ್ಲ. ಅಂದರೆ ಈಗ ನಾನು ಸಿಗರೆಟ್ ಸೇದ್ತೀನಿ, ನಂಗೆ ಗೊತ್ತು ಸಿಗರೆಟ್ ಸೇದಬಾರ್ದು, ಸೇದಿದ್ರೆ ದೇಹಕ್ಕೆ ಹಾನಿ, ಹೆಂಗಸರು ಸಹವಾಸ ಸರಿ ಇಲ್ಲ, ಇಸ್ಪಿಟ್ಟಾಡ್ತೀನಿ ಸರಿ ಇಲ್ಲ, ರೇಸ್ ಕೋರ್ಸ್ ಹೋಗ್ತೀನಿ ಸರಿ, ಏನೋ ಚಟಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಾನು ವಯಸ್ಸು ಹುಡುಗನಿಗೆ ಏನೇನು ಬೇಕು ಎಲ್ಲ ನಾನು ಮಾಡ್ತಾ ಇದ್ದೀನಿ, ಅದು ಸರಿ ಇಲ್ಲ ಅನ್ನೋದು ಗೊತ್ತು, ಬಿಡಬೇಕು. ಆದ್ರೆ ಎಲ್ಲನೂ ಒಟ್ಟಿಗೆ ಬಿಡ್ತೀನಿ ಪ್ರಯತ್ನ ಮಾಡಿದ್ರೆ ಯಾವುದರಲ್ಲೂ ನೀವು ಸಕ್ಸಸ್ ಆಗೋದಿಲ್ಲ. ಫಸ್ಟ್ ಸಿಗರೆಟ್ ನ ಬಿಡಬೇಕು, ಆಮೇಲೆ ಎಣ್ಣೆ ಹೊಡೆಯೋದು ಬಿಡಬೇಕು, ಆಮೇಲೆ ಹೆಂಗು ಸುಚ್ಚಿ ಬಿಡಬೇಕು, ಆಮೇಲೆ ರೇಸ್ ಕೋರ್ಸ್ ಬಿಡಬೇಕು. ಹಂಗೆ ನೀವು ಎಲ್ಲನೂ ನಾನು ಪ್ರಯತ್ನ ಮಾಡ್ತೀನಿ ಅಂದ್ರೆ ನೀವು ಉಪ್ಪಿನಕಾಯಿ ಮಜ್ಜಿಗೆಯನ್ನ ಸಾಂಬಾರನ್ನ ಎಲ್ಲ ಒಟ್ಟಿಗೆ ಕಳಿಸ್ಬಿಟ್ಟು ಅದು ತಿನ್ನಕ್ಕೂ ಆಗಲ್ಲ, ಅಷ್ಟೊಂದು ದುಡ್ಡು ಹಾಕಿ ಬಿಸಾಕಕ್ಕೂ ಆಗಲ್ಲ, ಹಂಗಾಗೋಗುತ್ತೆ. ಒಂದೊಂದೇ ಗುರಿ ತಗೊಂಡು ಒಂದೊಂದು ಗುರಿಯನ್ನೇ ಸಾಧನೆ ಮಾಡ್ಬೇಕು ನೀವು. ಆ ಗುರಿ ಸಾಧನೆ ಆಗೋ ತನಕ ಇನ್ನೊಂದು ಗುರಿ ಕಡೆ ಹೋಗ್ಬಾರದು. ಬೈಕಿಗಳು ಮನುಷ್ಯನಿಗೆ 100 ಇದೆ, ಒಂದಲ್ಲ 100 ಇದೆ. ಆದ್ರೆ 100 ಬೈಕಿಗಳನ್ನು ಒಟ್ಟಿಗೆ ಮಾಡಕ್ ಹೋದ್ರೆ ಯಾವ ಬೈಕ್ ನೀವು ಸಕ್ಸಸ್ ಮಾಡ್ತೀರಾ? ಈ ಮೈಸೂರು ಮಧ್ಯದಲ್ಲಿ ಬಸ್ಸು ಹೇಳಿದ್ದೆ ನಾನು, ನಿಮ್ಮ ಗುರಿ ಮೈಸೂರು ಇರ್ಬೇಕಾದ್ರೆ ಯಾತಕ್ಕೆ ನೀವು ಅಡ್ಡದಿಡ್ಡಿ ನೋಡ್ಬೇಕು? ಮದುವೆ ಮಾಡ್ಕೊಂಡ್ಬಿಟ್ಟೆ ಯಾತಕ್ಕೆ ಮದುವೆ ಮಾಡ್ಕೋಬೇಕು? ಮದುವೆ ಮಾಡ್ಕೊಳ್ಳದೆ ಜನ ಇಲ್ವಾ? ಮದುವೆ ಯಾಕೆ ಮಾಡ್ಕೋತಾರೆ ಅಂದ್ರೆ ಗುರಿ. ಒಬ್ಬಳು ನನ್ನ ಸಂಗಾತಿ, ನನ್ನ ಜೀವನ ಸಂಗಾತಿ, ನನ್ನ ಸೆಕ್ಸ್ ಅರ್ಜಿ ತೀರಿಸ್ಕೊಳಕ್ಕೆ, ನನ್ನ ಜೀವನಕ್ಕೆ ಪಾರ್ಟ್ನರ್ ಆಗಿ ನಾನು ಒಬ್ಬಳನ್ನ ಆಯ್ಕೆ ಮಾಡಿದ್ದೀನಿ ಅಂತ ನಿಮ್ಮ ಮನಸ್ಸನ್ನು ನೀವು ತೀರ್ಮಾನ ಮಾಡಿಕೊಂಡು ತಾಳಿ ಕಟ್ಟದ ಮೇಲೆ ಅಕ್ಕಪಕ್ಕದ ಮನೆ ಕಡೆ ಎದುರುಗಡೆ ಮನೆ ಕಡೆ ರೂಪಲಾವಣ್ಯ ಸುಂದರಿಯರು ಕಣ್ಣು ಹೊಡಿತಾ ಇದ್ದಾರೆ, ನನ್ನ ಕರಿತಾ ಇದ್ದಾರೆ, ನೀವು ಹೋಗಿಲ್ಲ. ನಿರ್ಧಾರ ತಗೊಂಡ್ಬಿಟ್ರಿ, ತಾಳಿ ಕಟ್ಬಿಟ್ರಿ ಒಬ್ಳಿಗೆ, ಅದೇಂಗೆ ಇನ್ನೊಬ್ಬಳು ನೋಡಕ್ ಸಾಧ್ಯ? ಸೊ ಗುರಿ ಒಂದೇ ಇರ್ಬೇಕು ಯಾವಾಗ್ಲೂ. ಮಲ್ಟಿಪಲ್ ಗುರಿಗಳು ಇರಬಾರ್ದು ಅಂತಿಲ್ಲ, ಆದರೆ ಒಂದು ಗುರಿ ಆದ್ಮೇಲೆ ಮತ್ತೊಂದು ಗುರಿ ಕಡೆ ನೀವು ಹೋಗ್ಬೇಕು.